ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗಲ್ಲ ಇದ್ದು ನಂದು ಇವತ್ತು ಮನೇನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಮಾಡೋಣ ಅಂತ. ನಾವು ಈ ಮನೆ ಬಂತವಿಂದ ಮನೆ ಹೇಗಿದೆ ಅನ್ನೋದು ತೋರಿಸಿಲ್ಲ. ಹಾಗಾಗಿ ನಾನು ಈ ಮನೇನ ತೋರಿಸೋಣ ಅಂತ. ನಮ್ಮ ಸ್ವಂತ ಮನೆ ಅಂತೂ ಅಲ್ಲ, ಇದು ಬಾಡಿಗೆ ಮನೆಯೇ. ಯಾರು ಏನು ಮಾಡೋದು, ನಮಗೂ ಸ್ವಂತ ಮನೆ ಕಟ್ಟಿಸ್ಬೇಕು ಅಂದರೆ ನಮ್ಮದು ಊರಲ್ಲಿ ಮನೆ ಇದೆ, ತೋಟದ ಮನೆ, ಇಲ್ಲಿ ಅತ್ತೆ ಮಾವ ಕೊಟ್ಟರೆ ಮನೆ, ಅದು ಹಳೆ ಮನೆ ಎಲ್ಲ ಇದೆ. ಆದರೂ ಕೂಡ ನಾವು ಬಾಡಿಗೆ ಮನೆಲಿದ್ದೀವಿ. ಅದು ಅನಿವಾರ್ಯ, ಏನೂ ಮಾಡೋಂಗಿಲ್ಲ. ಹಾಗಾಗಿ ನಾನು ಈ ಮನೇನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಲಾಸ್ಟ್ವರೆಗೂ ನೋಡಿ ಹೇಗಿತ್ತು. ಮನೆ ತೋರಿಸ್ಬೇಕು ಅಂದರೆ ನನ್ನ ಮನೇಲಿ ಏನು ರೆಡಿನೂ ಮಾಡಿಲ್ಲ, ಏನಿಲ್ಲ. ಮನೆ ಹೇಗಿತ್ತು ಹಾಗೆ ತೋರಿಸೋಣ. ಏನು ಮನೆ ಏನು ಶೋ ಪೀಸ್ ಅಲ್ಲ, ಎಲ್ಲ ಕ್ಲೀನಾಗಿ ಜೋಡಿಸಿ ಎನಿ ಟೈಮ್ ಇಟ್ಕೊಳ್ಳೋಕ್ಕೆ. ಮನೆ ಅಂದಮೇಲೆ ಎಲ್ಲ ಆಡ್ತಾ ಇರ್ತೀವಿ, ಚೆಲ್ತಾ ಇರ್ತೀವಿ, ಬಟ್ಟೆ ತಗೊಳ್ತೀವಿ, ಮತ್ತು ಗೋರಿಯಲ್ಲಿ ತುಂಬ್ತೀವಿ, ಫ್ರೀ ಇದ್ದಾಗ ಮಡಚಿಡ್ತೀವಿ. ಇದೆಲ್ಲ ಎಲ್ಲರ ಮೇಲೂ ಕಾಮನ್ ನಡೆಯೋದು ಅಂದ್ಕೊಳ್ತೀನಿ. ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಅದನ್ನೇ ಹೀಗೇ ಇರಬೇಕು, ಅದು ಬೀರಲ್ಲಿ ನೀಟಾಗಿ ಒಂದು ಬಟ್ಟೆ ಎಲ್ಲೋ ಆ ಕಡೆ ಈ ಕಡೆ ಹೋಗ್ದಂಗೆ ಮಡಗಿರೋದು ನಾನು ಅದನ್ನು ನೋಡಿದ್ದೀನಿ. ನಮ್ಮನೇಲಿ ನೋವೇ ಅದೆಲ್ಲ ನಡೆಯೋದೇ ಇಲ್ಲ. ಬಟ್ಟೆ ಒಗಿಬೇಕು, ಒಣಗಿಸ್ಬೇಕು, ಮಡಚಬೇಕು, ಅಲ್ಲಿ ಹಾಕಬೇಕು, ಮತ್ತು ಏನಾರು ತಗೋಬೇಕಂತ ತೆಗೆದು ಅಡ್ತೀವಿ, ಫ್ರೀ ಇರ್ಬೇಕಾದ್ರೆ ಜೋಡಿಸ್ತೀವಿ. ನಮ್ಮ ಮನೇಲಿ ಅಂತೂ ಹೀಗೇನಪ್ಪ, ಅಡ್ಡೋದು ಚೆಲ್ಲೋದು ಇದೆಲ್ಲ ನಮ್ಮ ಮನೆ ಕಾಮನು. ನಮ್ಮನೆ ಎಲ್ಲರ ಮನೆ ಥರ ನಾವು ಇಟ್ಕೊಂಡಿಲ್ಲ. ನಮ್ಮನೆ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಅಂಥದ್ದು ಅಪಾರ್ಟ್ಮೆಂಟು. ಈ ಅಪಾರ್ಟ್ಮೆಂಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಮಿನಿ ಅಪಾರ್ಟ್ಮೆಂಟ್ ಅಂತಲೇ ಹೇಳ್ಕೊಬೋದು. ಈ ಅಪಾರ್ಟ್ಮೆಂಟ್ ಸುತ್ತಮುತ್ತ ಅಂತೂ ತುಂಬಾ ಚೆನ್ನಾಗಿದೆ. ನಮಗೆ ಅದೋ ಒಂದು ಪಾರ್ಕ್ ಬಿಟ್ಟಿದ್ದಾರೆ, ಎದುರುಗಡೆ ಕಾಣ್ತಿರೋವಂಥದ್ದು ಪಾರ್ಕು. ಈ ಕಡೆ ಎಲ್ಲ ನೋಡಿದ್ರೆ ಯಾವುದೋ ಒಂದು ತೋಟದ ಮನೆ ಒಳಗಡೆ ಸುಖವಾಗಿ ಜೀವನ ಮಾಡ್ತಿರೋ ಥರ ಕಾಣುತ್ತೆ ನೋಡಿ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಒಂದು ಏನಿಲ್ಲ. ತುಂಬಾ ಅಚ್ಚುಕಟ್ಟಾದ ಒಂದು ಜೀವನ ಅಂತ ತಿಳ್ಕೊಬೇಕು. ಯಾರ್ದು ಗಲಾಟೆ ಇಲ್ಲ, ಯಾರ್ದು ತೊಂದರೆ ಇಲ್ಲ. ಆ ಸೈಡ್ ಬೇರೆ ಮನೆ ಇರುತ್ತೆ, ಈ ಸೈಡು ನಮ್ಮ ಮನೆ ಹೀಗಿದೆ. ಇದನ್ನು ನಾನು ಇವಾಗ ಮಂತ್ರಾಲಯ ಹೋಗಿದೆ ಅಲ್ವಾ, ಆವಾಗ ತೊಗೊಂಡು ಬಂದೆ ತೋರಣನ. ಮೊದಲು ಇದ್ದದ್ದು ಹಳೇದಾಗಿತ್ತು, ಹಾಗಾಗಿ ತೆಗೆದಾಕ್ಬಿಟ್ಟು ನಾನು ಇದನ್ನು ತಗೊಂಡು ಬಂದೆ. ಮತ್ತು ನಾನು ಇಲ್ಲಿ ಮನೆ ಬಾಗಿಲಲ್ಲಿ 2 ಪಾಟ್ ಇತ್ತಲ್ಲ, ಅದನ್ನು ಇಲ್ಲೇ ಇಟ್ಟಿದ್ದೀವಿ. ಬುಜ್ಜಿ ಬೇಬಿ ಸೈಕಲ್ ಕೂಡ ಇಲ್ಲೇ ಇದೆ. ಆ ಸೈಡು ಬೇರೆ ಮನೆ. ನಮಗಿಲ್ಲಿ ಯಾರೂ ಪರಿಚಯ ಕೂಡ ಮಾಡ್ಕೊಂಡಿಲ್ಲ. ಪಕ್ಕದ ಮನೆಯವ್ರು ಮಾತಾಡಿಸ್ತಾರೆ, ಹಾಯ್ ಬಾಯ್. ಅವ್ರ ಹೊರಗಡೆ ಬಂದಾಗ ನಾವಿರಲ್ಲ, ನಾವು ಬಂದಾಗ ಅವ್ರು ಇರಲ್ಲ. ಇಲ್ಲಿ ಇರೋವಂಥ ಮನೆಗಳಲ್ಲಿ ಒಬ್ಬರು ಭೇಟಿ ಕರೆಕ್ಟಾದ ರೀತಿಲಿ ಇಲ್ಲಿವರೆಗೂ ಆಗಿಲ್ಲ. 3 ತಿಂಗಳಾಯಿತು ನಾವು ಈ ಮನೆಗೆ ಬಂದು. ಇದು ಬಂದು ಫಸ್ಟು ಎಂಟ್ರೆನ್ಸ್ ಹಾಲು ಹೀಗಿದೆ ನೋಡಿ. ಈ ಹಾಲ್ ಅಂತೂ ನಾವು ಯೂಸೇ ಮಾಡೋದಿಲ್ಲ. ಏನಕ್ಕೆ ಅಂತೀರಾ, ಇಲ್ಲಿಗೆ ಯಾರೂ ಬರೋದೇ ಇಲ್ಲ. ಯಾಕೆಂದರೆ ಅಲ್ಲಿ 2 ಹಾಲಿದೆ ಈ ಮನೇಲಿ. ಈ ಸೈಡು ಬುಜ್ಜಿ ಬೇಬಿದು ಬೈಕ್ ಇಟ್ಟಿದ್ದೀವಿ, ಸೈಕಲ್ ಕೂಡ ಅವ್ನು ಒಳಗಡೆ ನಿಲ್ಲಿಸ್ಕೊಳ್ತಾನೆ. ಈ ಕಡೆ ಎಲ್ಲ ಫೋಟೋಸ್ಗಳು ಕೂಡ ಹಾಕ್ಕೊಂಡಿದ್ದೀವಿ. ಒಂದು ಕಾಟ್ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ 2 ನಮ್ಮದು ಕ್ಯಾಮ್ರಾ ಫಿಟ್ ಮಾಡೋಂಥದ್ದು 2 ಸ್ಟ್ಯಾಂಡ್ಗಳಿದೆ. ಇದೊಂದು ದೊಡ್ಡದು, ಇದು ಇನ್ನೂ ದೊಡ್ಡದು. ಸದ್ಯಕ್ಕೆ ಚಿಕ್ಕದು ಮಾಡಿ ಎಲ್ಲ ಮಡಚಿ ಇಟ್ಟಿದ್ದೀವಿ. ಅದು ಲೈಟಿಂಗ್ಸ್ಗೋಸ್ಕರ. ಇವಾಗ ಯಾವುದೇ ಲೈಟಿಂಗ್ಸ್ ಹಾಕ್ಕೊಂಡಿಲ್ಲ. ಶೈಲು ಸುನಿಲ್ ಫೋಟೋ ಇದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ನೋಡಿ. ಇಲ್ಲಿಂದ ಎಂಟ್ರಿ ಕೊಡ್ತು ಅಂತಂದರೆ ಇದು ಹಾಲು, ಇದು ಒಂದು ಹಾಲು. 2 ಇದೆ ನೋಡಿ. ನಾವು ಇಲ್ಲೇ ಜಾಸ್ತಿ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡೋದಂದರೆ ಇದೇ ಜಾಗ. ಯಾಕೆಂದರೆ ಟಿ ವಿ ಕೂಡ ಇಲ್ಲೇ ಇರೋದಲ್ವ, ಹಾಗಾಗಿ ಇಲ್ಲೇ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡೋದು. ಸಿಕ್ಕಾಡು ದೊಡ್ಡದು ಕೂಡ ಇದೆ ನೋಡಿ. ಈ ಕಡೆ ಕಿಚನ್ ಕೂಡ ಇದೆ, ತೋರಿಸ್ತೀನಿ. ಈ ಕಡೆ ದೇವ್ರ ಮನೆ. ದೇವ್ರ ಮನೆ ತುಂಬಾ ಮುಖ್ಯ, ದೊಡ್ಡದಾಗಿ ಕೂಡ ಇದೆ. ನಾನು ಇವತ್ತು ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದೆ ಅಲ್ವಾ. ಸಿಂಪಲ್ಲಾಗಿ ಇರೋ ಹೂವಿನ ಅಲಂಕಾರ ಮಾಡಿ ಸಿಂಪಲ್ಲಾಗಿ ಮಾಡಿದೆ. ಹೇಗಿದೆ ನೋಡಿಯಪ್ಪ ಹಾಲು. ನಾವು ಹಾಲಲ್ಲಿ ಯಾವುದೇ ಮೊಳೆಗಳನ್ನ ಹಾಕಿಲ್ಲ, ಯಾವುದೇ ಫೋಟೋಸ್ನ ಹಾಕಿಲ್ಲ. ಆಲ್ರೆಡಿ ಓನರ್ ಹೊರಗಡೆ ನೋಡಿಬಿಟ್ಟು ಏನು ಇಷ್ಟೊಂದು ಮೊಳೆ ಎಲ್ಲ ಹೊಡೆದಿದ್ದೀರಾ ಅಂತಿದ್ರು. ಹಾಗಾಗಿ ಇಲ್ಲೇನು ಹಾಕಿಲ್ಲ ಅಷ್ಟೇ. ಇದು ನಮ್ಮ ಕಿಚನ್. ನಮ್ಮ ಕಿಚನಲ್ಲಂತೂ ಎಷ್ಟು ಸರಿ ಬೆಳಗ್ತೀವಿ, ತೊಳಿತೀವಿ, ಎಷ್ಟು ಗಲೀಜು ಮಾಡ್ತೀವಿ, ಎಷ್ಟು ಒರೆಸ್ತೀವಿ ಅಂತ ಗೊತ್ತಿಲ್ಲ. ಅಷ್ಟು ಕೆಲಸ ಜಾಸ್ತಿ ನಮ್ಮ ಕಿಚನಲ್ಲಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಹೇಗಿದೆ ನಮ್ಮ ಕಿಚನ್. ಇಲ್ಲೇ ಹಾಲಲ್ಲೇ ನೋಡಿ, ಈ ಥರ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ ಹೊರಗಡೆಗೆ. ಇವಾಗ ತಾನೇ ಬಟ್ಟೆ ಎಲ್ಲ ಒಗೆದೆ, ವಾಷಿಂಗ್ ಮಿಷಿನ್ ಓಡ್ತಾ ಇದೆ. ಇನ್ನೇನೋ ಆಫ್ ಮಾಡಬೇಕು ಆಗಿದೆ ನೋಡಿ. ಇದೊಂದು ಸ್ನಾನದ ಮನೆ. ಸಿಂಪಲಾಗಿ ತೋರಿಸ್ಬಿಡ್ತೀನಿ ಏನು ತೋರಿಸೋದು ಅಂತೇಳಿ. ಹಾಲಲ್ಲೇ ಇರುವಂಥ ಒಂದು ಅಟ್ಯಾಚ್ ಸ್ನಾನ ಬಾತ್ರೂಮ್ ಎಲ್ಲ ಅಲ್ಲೇ ಇರೋದು. ಬಟ್ಟೆ ಎತ್ಕೊಳಕ್ಕಂತ ಬಕೆಟ್ ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಬಟ್ಟೆ ಒಣಗಾಕಬೇಕು. ಮತ್ತು ಇದು ಒಂದು ರೂಮು, ಲೈಟು ಒಂದೇ ಹಾಕಿರೋದು. ಇದು ಶೈಲು ರೂಮು. ಹೇಗಿದೆ ಅಂತ ಹೇಳಿ ಶೈಲು ರೂಮು. ನಾವೇನೂ ಮಾಡಿಲ್ಲ, ಸಿಂಪಲಾಗೇ ಇದೆ. ಅಂದರೆ ರೂಮ್ ದೊಡ್ಡದಿದೆ ಶೈಲದು ನೋಡಿ, ಚೆನ್ನಾಗಿದೆ. ಇದು ಬಾಲ್ಕನಿ ಇದೆ, ಹೊರಗಡೆ ಹೋಗೋಕ್ಕೆ ಬಾಲ್ಕನಿ ಇದೆ.
ಇದು 2 ಸೂಟ್ ಕೇಸ್ ಇಟ್ಟಿದ್ದಾರೆ. ಸುನಿಲ್ದು ಆರ್ಮಿಗೆ ತಗೊಂಡು ಹೋಗೋಂಥದ್ದು. ಇನ್ನೊಂದು ಕೆಳಗಡೆ ಇಳಿಸಿಟ್ಟಿದ್ದಾರೆ. ಯಾಕೆ ಅಂದರೆ ಸುನಿಲ್ ಹೋಗೋವರೆಗೂ ಅವ್ರ ಬಟ್ಟೆನ ಎಲ್ಲೂ ಜೋಡಿಸಲ್ಲ. ಸದ್ಯಕ್ಕೆ ಅವ್ರಿಗೆ ಬೇಕಾಗಿರೋದು ಒಂದು ಸೂಟ್ ಕೇಸಲ್ಲಿರುತ್ತೆ, ಅವ್ರು ಆರ್ಮಿಗೆ ತಗೋಬೇಕಿರೋದು ಒಂದು ಸೂಟ್ ಕೇಸಲ್ಲಿರುತ್ತೆ. ಆಮೇಲೆ ಮತ್ತೆ ಒಂದು ಮೇಲೆ ಕಡೆ ಎತ್ತಿಡ್ತೀವಿ, ಇನ್ನೊಂದು ಇಲ್ಲೇ ಇರುತ್ತೆ. ಇವು ತಗೊಂಡು ಹೋಗ್ತಾರೆ. ಅದಕ್ಕೇ ಇರೋದು ನೋಡಿ, ಐರನ್ ಬಾಕ್ಸಸ್ ಐರನ್ ಮಾಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟಾರೆ. ಹೀಗಿದೆ ಶೈಲು ರೂಮು. ಮೇಲೆ ಎಲ್ಲ ಅದು ಸ್ವಲ್ಪ ಇದು ಮಾಡಿಲ್ಲ ಅವರು, ಹಂಗಾರೆ ಏನು ಬೇಕೋ ಅದೆಲ್ಲ ಇಟ್ಕೊಂಡಿರ್ತೀವಿ. ಇದಂತೂ ಒಂದು ಬೀರು, ಯಾವಾಗಲೂ ಲಾಕ್ ಮಾಡ್ಕೊಂಡಿರ್ತೀನಿ. ನಾನು ಬೀರೆಲ್ಲ ಇಟ್ಟಿರ್ತೀನಿ. ಶೈಲು ಡ್ರೆಸ್ಗಳು ಅದಿಷ್ಟು ಯಾವುದನ್ನು ಇದು ಮಾಡಿಲ್ಲ. ಶೈಲದು ಇದ್ರ ತುಂಬಾ ಇದೆ. ಈ 2 ಬೀರು ತುಂಬಾ ಅವಳದೇ ಇದೆ. ಸ್ಯಾರಿ ಅದೆಲ್ಲ ಇದು ಅವಳದೇನೆ. ತೋರಿಸ್ತೀನಿ ಇದೆ ನೋಡಿ. ಇದು ಬುಜ್ಜಿ ಬೇಬಿದು ಸ್ವಲ್ಪ ಕೆಳಗಡೆ ಇದೆ. ಇವಾಗೆಲ್ಲ ಸ್ವಲ್ಪ ಬಟ್ಟೆಗಳು ತೊಗೋಬೇಕಾದ್ರೆ ಎಲ್ಲ ಈ ಥರ ಗಜಿ ಬಿಜಿಯಾಗಿದೆ ಇಲ್ಲೊಂದಿಷ್ಟು. ಅದನ್ನಿಷ್ಟು ಮಾತ್ರ ರೆಡಿ ಮಾಡ್ಕೋಬೇಕು ಅಷ್ಟೇ. ಇನ್ನೆಲ್ಲ ಶೈಲದು ಕ್ಲೀನಾಗಿ ಜೋಡಿಸಿಟ್ಟಿರ್ತಾಳೆ. ಅವಳು ಫ್ರೀ ಸಿಕ್ಕಿದಾಗೆಲ್ಲ ಬಟ್ಟೆನ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ಇದು ಡೈಲಿ ಯೂಸ್ದು ಅದು ಇದು ಏನೋ ತೊಗೋಬೇಕಂದಾಗ ಗಲೀಜು ಮಾಡ್ಕೊಂಡಿರ್ತಾಳೆ ಅಷ್ಟೇ. ಇಲ್ಲೊಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದಾಳೆ. ಅಲ್ಲಿ ಶೈಲು ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಅಂದರೆ ದೊಡ್ಡದಿದೆ ರೂಮ್, ಚೆನ್ನಾಗಿದೆ ಶೈಲು ರೂಮ್ ಅಂತೂ. ಇನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಬೇಕು. ಏನು ಅದು ಇದು ಏನೇ ತಿಟ್ಟಿಲ್ಲ, ಹೆಂಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಲೈಟ್ಸ್ ಎಲ್ಲ ಉರಿತಾ ಇದೆ. ಓಕೆ, ಅಲ್ಲಿಂದ ಬಂತು ಅಂದರೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಇದು ಕೂಡ ದೊಡ್ಡದಾಗೇ ಇದೆ. ಇಲ್ಲಿ ವಾಲ್ಡ್ರೂಮ್ಸ್ಗಳೆಲ್ಲ ಇದೆ ನೋಡಿ, ಹೀಗಿದೆ. ಇಲ್ಲೊಂದು ಬಾಲ್ಕನಿ ಮತ್ತು ಈ ಕಡೆ ಒಂದು ರೂಮು. ಇಷ್ಟಿದೆ ನೋಡಿಯಪ್ಪ ನಮ್ಮ ಮನೆ ಅಂದರೆ ಇಷ್ಟೇ. ನಾವು ಅಂದ್ಕೊಳ್ತಾ ಇರ್ತೀವಿ ಸೋಫಾ ತರಬೇಕು ದೊಡ್ಡದಾಗಿ ಮತ್ತು ಎಲ್ಲ ಅಂದ್ಕೊಂಡು. ಯಾಕೆ ಅಂದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಮತ್ತೆ ಮನೆ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಅದೆಲ್ಲ ಬೇಡ ಬೇಡ ಅಂದ್ಕೊಂಡು ನಾವೇ ಮುಂದಕ್ಕೆ ಹಾಕ್ಕೊಂಡು ಹೋಗಿರೋಂಥದ್ದು. ಇಲ್ಲಾಂದರೆ ಇಷ್ಟೊತ್ತಿಗೆ ಸುನಿಲ್ ಸೋಫಾ ಸೆಟ್ಟು ಬೇರೆ ಬೇರೆ ಎಲ್ಲ ತರ್ತಿದ್ರು. ನಮ್ಮ ಸ್ವಂತ ಮನೆ ಅಂತ ನಾವು ಮಾಡ್ಕೊಂಡ್ಮೇಲೆ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ. ಸೋಫಾಗಳು ಸಾಕು, ಏನು ಇದಕ್ಕಿಂತ ಬೇಕಾ ಕೂತ್ಕೊಳ್ಳಿಕ್ಕೆ ಬೇಜಾನು. ನಮಗೂ ಅನ್ನಿಸ್ತದೆ ಒಂದು ದೊಡ್ಡ ಡೈನಿಂಗ್ ಟೇಬಲ್ ತರಬೇಕು, ಸೋಫಾ ತರಬೇಕು. ಜಾಗ ಬೇಜಾನಿದೆ. ಅಂದರೆ ಇಲ್ಲಿ ನಾವು ನೋಡಿ ಇರೋ ಜಾಗದಲ್ಲಿ ಅಲ್ಲಿಂದ ಇಲ್ಲಿ ಎತ್ತಕ್ಕಾಗಲ್ಲ, ಏನಿಲ್ಲ. ಏನಕ್ಕೆ ತುಂಬಾ ಹಿಂಸೆ ಅಂತ ಹೇಳ್ಬಿಟ್ಟು ತರಿಸೋದಿಲ್ಲ ಅಷ್ಟೇ. ಸಾಕು ಇಷ್ಟು ಸದ್ಯಕ್ಕೆ. ಅಯ್ಯಪ್ಪ ಎಲ್ಲ ಉರಿತಾ ಇದೆ ಲೈಟ್ಸ್ ಎಲ್ಲ. ಓಕೆ